ಇನ್ನು ಸಂಸದ ಪ್ರತಾಪ್ ಸಿಂಹಗೂ ಎದುರಾಗುತ್ತಾ ಸಂಕಷ್ಟ. ಪ್ರತಾಪ್ ಸಿಂಹ ಕಚೇರಿಯಿಂದ ಆರೋಪಿಗಳಿಗೆ ಪಾಸ್ ಸಿಕ್ಕಿರುತ್ತೆ. ಆರೋಪಿಗಳು ನೀಡೋ ಹೇಳಿಕೆ ಮೇಲೆ ಸಂಸದರಿಗೂ ಸಂಕಷ್ಟ ಎದುರಾಗೋ ಸಾಧ್ಯತೆ ಇದೆ. ನೋಟಿಸ್ ನೀಡಿ ಸ್ಪಷ್ಟನೆ ಕೇಳಬಹುದು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಹೇಗೆ ಕೊಟ್ರಿ ಇವರಿಗೆ ಪಾಸ್ಗಳನ್ನ? ಪೂರ್ವಪರ ವಿಚಾರಿಸಲಿಲ್ವಾ ಅಥವಾ ಇವರು ಹಿನ್ನೆಲೆ ಗೊತ್ತಿರಲಿಲ್ವಾ? ಇಂಥದ್ದಾಗಬಹುದು ಅನ್ನೋ ಕ್ಲೂ ಇರಲಿಲ್ವಾ? ಇದೆಲ್ಲವನ್ನೂ ಕೂಡ ವಿಚಾರಣೆಯನ್ನ ಸಂಸದ ಪ್ರತಾಪ್ ಸಿಂಹ ಎದುರಿಸಬೇಕಾಗಬಹುದು. ಡೀಟೇಲ್ಸ್ ಕೊಡ್ತಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಜ್ವಲ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಜ್ವಲ್, ಈಗ ಸಂಸದ ಪ್ರತಾಪ್ ಸಿಂಹ ಅವರಿಂದ ಪಾಸ್ ಪಡ್ಕೊಂಡಿರೋದು ಅಂತ, ಸೊ ತನಿಖೆಯ ಭಾಗವಾಗಿ ಪ್ರತಾಪ್ ಸಿಂಹ ಕೂಡ ಈಗ ಪ್ರಶ್ನೆಗಳನ್ನು ಎದುರಿಸಬೇಕಾಗುತ್ತಾ? ಖಂಡಿತವಾಗಿಯೂ ಕೂಡ ವಿಜಯ್, ಈ ಒಂದು ಸಂಸತ್ನಲ್ಲಿ ಏನಿದೆ, ಒಂದು ಸ್ಮೋಕ್ ಬಾಂಗ್ ಅನ್ನು ಸಿಡಿಸಿದಂಥ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ತನಿಖೆಯನ್ನು ಕೂಡ ದೆಹಲಿ ಪೊಲೀಸರು ನಡೆಸ್ತಾ ಇರುವಂಥದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ಆರೋಪಿಗಳೇನಿದ್ದಾರೆ ಅವರೆಲ್ಲರೂ ಕೂಡ ಪ್ರತಾಪ್ ಸಿಂಹ ಅವರ ಹೆಸರಿನಲ್ಲಿ ಪಾಸನ್ನು ಪಡೆದುಕೊಂಡಿರೋದ್ರಿಂದಾಗಿ ಅವರಿಗೆ ಸಂಕಷ್ಟ ಅನ್ನುವಂಥದ್ದು ಎದುರಾಗುತ್ತೆ. ಈಗಾಗಲೇ ಆ ಒಂದು ಪಾಸ್ಗೆ ಸಂಬಂಧಪಟ್ಟಂತೆಯೂ ಕೂಡ ಪ್ರತಾಪ್ ಸಿಂಹ ಅವರನ್ನ ಪ್ರಶ್ನೆ ಮಾಡುವಂಥ ಒಂದು ಸಾಧ್ಯತೆಗಳು ಕೂಡ ಇರುತ್ತೆ. ಈಗಾಗಲೇ ಪ್ರತಾಪ್ ಸಿಂಹ ಅವರು ಸ್ಪೀಕರ್ಗೆ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಅಂದರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾನು ಯಾಕೆ ಅವರಿಗೆ ಪಾಸ್ ಕೊಟ್ಟೆ ಅನ್ನೋದ್ರ ಬಗ್ಗೆ ಕೂಡ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಆದರೂ ಕೂಡ ಆರೋಪಿಗಳು ಹೇಳುವಂಥ ಒಂದು ಹೇಳಿಕೆ ಏನಿದೆ ಅದರ ಆಧಾರದ ಮೇಲೆಯೂ ಕೂಡ ಪ್ರತಾಪ್ ಸಿಂಹ ಅವರಿಗೆ ಸಂಕಷ್ಟ ಎದುರಾಗಬಹುದು. ಕಾರಣ ಏನು ಅಂತ ಹೇಳಿದ್ರೆ, ಪ್ರತಾಪ್ ಸಿಂಹ ಅವರು ಕೊಟ್ಟಂತ ಒಂದು ಹೇಳಿಕೆ ಏನಿದೆ ಸ್ಪಷ್ಟನೆ, ಅದಕ್ಕೆ ಸಂಬಂಧಪಟ್ಟಂತೆ ಆರೋಪಿಗಳು ಕೊಡುವಂತ ಒಂದು ಹೇಳಿಕೆ ಏನಿದೆ ಅವೆರಡೂ ಕೂಡ ಬೇರೆ ಬೇರೆ ಆಗಿದ್ದಲ್ಲಿ ಖಂಡಿತವಾಗಿಯೂ ಕೂಡ ಪ್ರತಾಪ್ ಸಿಂಹ ಅವರಿಗೆ ಸಾಕಷ್ಟು ಸಂಕಷ್ಟ ಎದುರಾಗುತ್ತೆ. ಪ್ರತಾಪ್ ಸಿಂಹ ಅವರಿಗೂ ಕೂಡ ನೋಟಿಸ್ ಅನ್ನು ಕೊಟ್ಟು ವಿಚಾರಣೆಗೆ ಬನ್ನಿ ಅನ್ನುವಂಥ ಒಂದು ಸಾಧ್ಯತೆಗಳು ಏನಿದೆ ಅದು ಕೂಡ ದಟ್ಟವಾಗ್ತಾ ಇರುತ್ತೆ. ಇಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಈ ರೀತಿಯ ಒಂದು ಪ್ರಕರಣಗಳು ಆದಂತಹ ಸಂದರ್ಭದಲ್ಲಿ ಸಂಸದರು ಅವರಿಗೆ ಪಾಸನ್ನು ಕೊಟ್ಟಂತ ವೇಳೆಯಲ್ಲಿ ನಿಮಗೆ ಮೊದಲು ಆರೋಪಿಗಳನ್ನು ಪ್ರಶ್ನೆ ಮಾಡುವಂಥ ಒಂದು ಕೆಲಸವನ್ನ ಮಾಡ್ತಾರೆ. ಅದರಲ್ಲೂ ಕೂಡ ಪ್ರಮುಖವಾಗಿ ನಿಮಗೆ ಪಾಸ್ ಹೇಗೆ ಸಿಕ್ತು, ನಿಮಗೆ ಸಂಸದ ಪ್ರತಾಪ್ ಸಿಂಹ ಅವರಿಂದಲೇ ನೀವು ನೇರವಾಗಿ ಪಡೆದುಕೊಂಡ್ರು ಅಥವಾ ಅವರ ಕಚೇರಿಯಿಂದ ಪಡೆದುಕೊಂಡ್ರು, ಸಂಸದ ಪ್ರತಾಪ್ ಸಿಂಹ ಅವರು ನಿಮಗೆ ಹೇಗೆ ಪರಿಚಯ ಅಥವಾ ನಿಮ್ಮ ಕುಟುಂಬಕ್ಕೂ ಅವರಿಗೆ ಏನಾದರೂ ನಂಟಿದೆಯಾ, ಈ ಎಲ್ಲ ರೀತಿಯ ಒಂದು ಪ್ರಶ್ನೆಯನ್ನು ಮಾಡ್ತಾ ಹೋಗ್ತಾರೆ. ಆ ಸಂದರ್ಭದಲ್ಲಿ ಆರೋಪಿಗಳು ಹೇಳುವಂತಹ ಒಂದು ಉತ್ತರಗಳಿರುತ್ತಲ್ಲ, ಆ ಒಂದು ಉತ್ತರಗಳನ್ನು ಕೂಡ ರೆಕಾರ್ಡ್ ಮಾಡ್ಕೊಳ್ತಾರೆ, ಹಾಗೆ ಅದನ್ನು ದಾಖಲಿಸಿಕೊಳ್ತಾರೆ. ಆಗ ಪ್ರತಾಪ್ ಸಿಂಹ ಅವರು ಈಗಾಗಲೇ ಸ್ಪೀಕರ್ಗೆ ಕೊಟ್ಟಂತ ಒಂದು ಹೇಳಿಕೆಯನ್ನು ಕೂಡ ಟ್ಯಾಲಿ ಮಾಡುವಂತ ಒಂದು ಸಾಧ್ಯತೆಗಳು ಕೂಡ ದಟ್ಟವಾಗಿರುತ್ತೆ. ಸ್ಪೀಕರ್ಗೆ ಕೊಟ್ಟಂತ ಹೇಳಿಕೆ ಮತ್ತೆ ಆರೋಪಿಗಳು ಕೊಡ್ತಾ ಇರುವಂತಹ ಹೇಳಿಕೆ ಏನಾದರೂ ಮ್ಯಾಚ್ ಆಗದೆ ಇದ್ರೆ, ಅಂದ್ರೆ ಅವರೇ ಬೇರೆ ಹೇಳಿಕೆಯನ್ನು ಕೊಟ್ಟು ಇವರು ಕೊಟ್ಟಂತ ಸ್ಪಷ್ಟನೆಯೇ ಬೇರೆ ಆಗಿದೆ, ಆ ಸಂದರ್ಭದಲ್ಲಿ ಸಂಸದ ಪ್ರತಾಪ್ ಸಿಂಹ ಅವರಿಗೂ ಕೂಡ ಸಾಕಷ್ಟು ಸಂಕಷ್ಟ ಅನ್ನುವಂಥದ್ದು ಎದುರಾಗುವಂತಹ ಒಂದು ಸಾಧ್ಯತೆಗಳು ಇಲ್ಲಿ ದಟ್ಟವಾಗಿರುತ್ತೆ. ಒಂದೊಮ್ಮೆ ಆ ರೀತಿ ಏನಾದರೂ ಆದ್ರೆ ಸಂಸದರಿಗೂ ಕೂಡ ನೋಟಿಸ್ ಅನ್ನು ಕೊಟ್ಟು ವಿಚಾರಣೆಗೆ ಕರೆಯುವಂತಹ ಒಂದು ಸಾಧ್ಯತೆಗಳಿದೆ, ಅದು ದಟ್ಟವಾಗಿರುವಂಥದ್ದು. ಇನ್ನೊಂದು ಕಡೆಯಲ್ಲಿ ಆರೋಪಿಗಳ ವಿಚಾರಣೆಯನ್ನು ಕೂಡ ಈಗಾಗಲೇ ಪೊಲೀಸರು ಮಾಡ್ತಾ ಇದ್ದಾರೆ. ಟೆಕ್ನಿಕಲ್ ಎವಿಡೆನ್ಸ್ ಅನ್ನು ಕಲೆ ಹಾಕುವಂತ ಒಂದು ಕೆಲಸವನ್ನ ಮಾಡ್ತಾರೆ. ಅದರಲ್ಲೂ ಕೂಡ ಪ್ರಮುಖವಾಗಿ ವಾಟ್ಸ್ಆಪ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಹಾಗೆ ಅವರ ಸಾಮಾಜಿಕ ಜಾಲತಾಣಗಳನ್ನ ಕೂಡ ಕೆದಕುವಂತ ಒಂದು ಕೆಲಸವನ್ನ ಮಾಡ್ತಾರೆ. ಇವರು ಯಾವ ಗ್ರೂಪ್ಗಳಲ್ಲಿ ಆಕ್ಟಿವ್ ಆಗಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಕಲೆ ಹಾಕ್ತಾರೆ. ಆ ಸಂದರ್ಭದಲ್ಲಿ ಅವರು ಯಾವ ಒಂದು ಗ್ರೂಪ್ಗಳಲ್ಲಿ ಆಕ್ಟಿವ್ ಆಗಿದ್ರು, ಅದರಲ್ಲಿ ಬಂದಂತಹ ಮೆಸೇಜ್ಗಳು ಯಾವುದು, ಅದೇ ರೀತಿಯಲ್ಲಿ ಆ ಗ್ರೂಪ್ಗಳಲ್ಲಿ ಇರುವಂತವ್ರು ಯಾರು, ಅವರ ಹಿನ್ನೆಲೆಗಳೇನು, ಇವೆಲ್ಲದರ ಬಗ್ಗೆ ಕೂಡ ತನಿಖೆಯನ್ನು ಮಾಡ್ತಾರೆ. ಆಗ ಯಾವುದಾದ್ರೂ ಅನುಮಾನಾಸ್ಪದ ವ್ಯಕ್ತಿಗಳು ಆ ಒಂದು ಗ್ರೂಪ್ನಲ್ಲಿದ್ರೆ ಅಂಥವ್ರನ್ನ ಕೂಡ ವಶಕ್ಕೆ ಪಡೆದು ವಿಚಾರಣೆ ಮಾಡುವಂತಹ ಒಂದು ಸಾಧ್ಯತೆಗಳು ಕೂಡ ದಟ್ಟವಾಗಿರುತ್ತೆ. ವಿಜಯ್, ಥ್ಯಾಂಕ್ ಯು ಪ್ರಜ್ವಲ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.